16 ಸೋಮವಾರದ ವ್ರತಕತೆ. ಮಹಾರೋಗ ನಿವಾರಣೆ ಶಿವ ಸಾಕ್ಷಾತ್ಕಾರ. ಶಂಕರನು ಹೇಳಿದನು, ಪ್ರಿಯೇ ಪ್ರಾಣವಲ್ಲಭೆ, ಈ ವ್ರತಾಚರಣೆಯಿಂದಾಗಿ ಯಾರು ಯಾವ ಫಲಗಳನ್ನು ಹೂಡಿದರೆಂಬುದನ್ನು ಕೇಳಿ ತಿಳಿದೆಯಷ್ಟೆ. ಮತ್ತು ನಿನ್ನ ಆಚರಣೆಯಿಂದ ನೀನು ಹೊಂದಿದ ಫಲಭೋಗದ ವ್ರತವನ್ನು ನನ್ನಿಂದ ಕೇಳಿ ಸಂತುಷ್ಟಳಾದೆಯಷ್ಟೆ. ಇನ್ನು ಈ ವ್ರತದ ಬಗೆಗೆ ಮತ್ತೇನನ್ನಾದರೂ ವಿಚಾರಿಸುವುದಿದ್ದರೆ ಅಗತ್ಯವಾಗಿ ಕೇಳು. ಪಾರ್ವತಿ. ಪ್ರಾಣ ಮನೋಹರನೇ, ಸಾಂಬ ಸದಾಶಿವನೇ, ನಾಥ, ನೀವು ಹೇಳಿದ ವ್ರತ ಮಹಾತ್ಮೆಯನ್ನು ಕೇಳಿದೆನು. ನನಗುಂಟಾದ ಫಲಭೋಗವನ್ನು ಸ್ಮರಿಸಿದೆನು, ಸಂತುಷ್ಟಳಾದೆನು. ಆದರೆ ಇನ್ನೊಂದು ಸಂಗತಿ ಎಂದರೆ, ತ್ರೈಲೋಕ್ಯಾಧಿಪನೂ ಸರ್ವ ಸಮರ್ಥನೂ ಆದ ನಿನ್ನ ಒಲುಮೆಗಾಗಿ ಮಾಡುವ ಈ ವ್ರತವು ಕಲ್ಪಿಸಿದ ಅಭೀಷ್ಟವನ್ನು ಪೂರೈಸುವಂತೆ ತ್ರಿವಿಧ ಪಾಪಗಳ ನಾಶಕವೂ ಆಗಿರಬಹುದಲ್ಲವೇ? ಆ ಬಗೆಗೆ ಸಂಭವಿಸಿದ ಒಂದು ವ್ರತವನ್ನು ಶ್ರುತಪಡಿಸಿ ನನ್ನ ದುಗುಡವನ್ನು ದೂರ ಮಾಡಿ ಆನಂದವನ್ನುಂಟು ಮಾಡಬೇಕಾಗಿ ಪ್ರಾರ್ಥಿಸುವೆ. ಶಂಕರ. ಮೃತಾನಿ, ಆರಂಭಕ್ಕೆ ವಿಚಾರಿಸಿದ ನಿನ್ನ ಪ್ರಶ್ನೆಯಿಂದ ನನಗೆ ನಗೆಯುಂಟಾದಂತೆ ಈ ಪ್ರಶ್ನೆಯಿಂದಲೂ ನಗು ಬರುವುದು. ಸಕಲಾಭಿಷ್ಟವನ್ನು ಪೂರೈಸುವ ವ್ರತವಿದು ಎಂದು ಆರಂಭದಲ್ಲಿಯೇ ಹೇಳಿರುವೆನಷ್ಟೆ. ಈ ವ್ರತವೆಂದರೆ ಒಂದು ಕಾಮಧೇನುವೆ, ಕಲ್ಪತರುವು, ಚಿಂತಾರತ್ನವು. ಇದರಿಂದ ಪೂರೈಸದ ಕಾಮನೆಗಳಿಲ್ಲ, ಈಡೇರದ ಕಲ್ಪನೆಗಳಿಲ್ಲ, ಫಲಿಸದ ಚಿಂತನೆಗಳಿಲ್ಲ, ದೂರವಾಗದ ರೋಗ ರುಜಿನ ತಾಪ ಆದಿವ್ಯಾಧಿಗಳಿಲ್ಲ. ತಿಳಿಯಿತೆ, ತಾಪವು ರೋಗವು ದೂರಾದ ಒಂದು ಸಂಗತಿಯನ್ನು ಪ್ರತ್ಯಕ್ಷವಾಗಿ ನಿನಗೆ ತೋರಿಸಿಕೊಡುವಂತಹ ಸನ್ನಿವೇಶವು ಸದ್ಯಕ್ಕಿದೆ. ಎಲೆ ರುದ್ರಾಣಿ, ಜನತೆಯ ಸುಖಕ್ಕೂ ಉದ್ಧಾರಕ್ಕೂ ಅರ್ಥಾತ್ ಭಕ್ತಿ ಮುಕ್ತಿಗೆ ಸುಲಭ ಸಾಧನವಾದ ರಾಜಯೋಗವೆನಿಸಿದ ಭಕ್ತಿಯ ಬೆಳವಣಿಗೆಯನ್ನು ಭೂಲೋಕದಲ್ಲಿ ಎಷ್ಟರ ಮಟ್ಟಿಗೆ ಪ್ರಸಾರಗೊಂಡಿದೆ ಎಂಬುದನ್ನು ಪ್ರತ್ಯಕ್ಷ ಕಾಣಲು ನೀನು ನಾನು ಒಂದು ಸಲ ಭೂಲೋಕಕ್ಕೆ ಇಳಿದು ಶ್ರೇಷ್ಠಿನಿಯ ರೂಪದಿಂದ ಅವತರಿಸಿದ ಸಂಗತಿಯು ನಿನಗೆ ಸ್ಮರಿಸುವುದಷ್ಟೇ. ಭೂಭಾಗದಲ್ಲಿ ಪ್ರತಿ ಕೈಲಾಸದಂತೆ ಒಂದು ವಿಶಾಲವಾದ ಮಹಾದೇವನ ದೇವಾಲಯವು ಕಂಗೊಳಿಸುತ್ತಿತ್ತು. ಅದರ ಸುತ್ತಲೂ ಹೂವಿನ ಗಿಡ ಬಳ್ಳಿಗಳು ಶೋಭಿಸುತ್ತಿದ್ದವು. ನಾವು ಆ ಗುಡಿಯನ್ನು ಪ್ರವೇಶಿಸಿದೆವು. ಮನೋರಂಜನೆಗಾಗಿ ಪಗಡೆಯನ್ನು ಆಡತೊಡಗಿದೆವು ಎಂಬುದು ನಿನ್ನ ನೆನಪಿಗೆ ಬರುವುದಷ್ಟೇ. ಆ ಆಟದಲ್ಲಿ ನಿಜವಾಗಿಯೂ ನೀನೇ ಗೆದ್ದವಳು. ಆದರೆ ವಿನೋದಕ್ಕಾಗಿ, ಪ್ರೇಮ ಕಲಹದ ಬಯಕೆಯಿಂದ ನಾನು ಗೆದ್ದವನೆಂದು ವಾದಿಸಿದೆನು. ವಿವಾದವು ನಮ್ಮಿಬ್ಬರಲ್ಲಿ ಹೆಚ್ಚಿತು. ನಮ್ಮ ಆಟವನ್ನು ಆರಂಭದಿಂದಲೂ ನೋಡುತ್ತಾ ಅಲ್ಲಿಯೇ ಕುಳಿತಿರುವ ಘೋರವ ಪೂಜಾರಿಯನ್ನು ಕೇಳಬೇಕೆಂದು ಕೊನೆಗೆ ನಿರ್ಣಯಿಸಿದೆವು. ಘೋರವನನ್ನು ವಿಚಾರಿಸಿದೆವು. ಅವನು ನನ್ನ ಪಕ್ಷವನ್ನು ವಹಿಸಿ ನೀನು ಸೋತಿದ್ದಾಗ್ಯೂ ಗೆದ್ದವನು ನಾನೆಂದು ನುಡಿದನು. ಆಯಿತು, ಮುಂದಿನ ಪ್ರಕಾರವನ್ನೇನು ಕೇಳುವುದು? ನೀನು ಕೋಪಿಸಿಕೊಂಡೆ. ಅಂಗಾಲಿನಿಂದ ನಡುನೆತ್ತಿಯವರೆಗೆ ಉರಿದೆದ್ದು ಸಿಟ್ಟಿನ ಭರದಲ್ಲಿ, ಎಲವೋ ಪೂಜಾರಿ, ನಾನೇ ಗೆದ್ದಿರಲು ಮತ್ತು ನೀನು ಅದನ್ನು ಕಣ್ಣಾರೆ ಕಂಡಿರಲು ಗಂಡಸಿನ ಪಕ್ಷ ವಹಿಸಿ ಸುಳ್ಳು ಹೇಳುವೆಯಾ? ನೀನು ಪಕ್ಷಪಾತಿ. ಇದೋ ಸುಳ್ಳು ಮಾತಾಡಿದ ನಿನಗೆ ಶಾಪ ಕೊಡುವೆ, ಸ್ವೀಕರಿಸು. ನಿನ್ನ ಜೀವಮಾನದವರೆಗೂ ಕುಷ್ಠರೋಗವನ್ನು ಅನುಭವಿಸು, ಮಹಾ ಸಂಕಟಕ್ಕೆ ಗುರಿಯಾಗು. ಹೀಗೆಂದು ಶಪಿಸಿ ನೀನು ಹೊರಡಲು ಸನ್ನದ್ಧಳಾಗಿರುವಾಗ ಪಾಪ ಆ ಪೂಜಾರಿಯ ಸರ್ವಾಂಗವು ಉರಿಯಲಾರಂಭಿಸಿತು. ಮೈಯೆಲ್ಲ ಬಿಳುಪೊಡೆದು ಶರೀರವು ವಿಕೃತವಾಯಿತು. ಶರೀರದಿಂದ ನೀರು ಸೋರತೊಡಗಿತು. ಆ ಸ್ಥಿತಿಯನ್ನು ಕಂಡು ನೀನು ಹಾಗೆಯೇ ಹೊರಟೆ. ವಿನೋದವೋ ದುರಂತವಾಗಿ ಪರಿಣಮಿಸಿತು. ನಾನು ನಿನ್ನೊಡನೆಯೇ ಬಂದೆನು. ಭವಾನಿ, ಈಗ ಆ ಪೂಜಾರಿಯ ಅವಸ್ಥೆಯು ಏನಾಗಿದೆ ಎಂಬುದನ್ನು ಕಣ್ಣಾರೆ ಕಾಣುವಿಯಂತೆ ನಡೆ, ಭೂಲೋಕಕ್ಕೆ ಹೋಗೋಣ. ಸೂತನು, ಋಷಿಗಳೇ,
ಶಂಕರನ ಅಪ್ಪಣೆಯಾಯಿತು. ಕೂಡಲೇ ಪಾರ್ಷದ ಗಣದಿಂದ ವಿಮಾನವು ಸನ್ನದ್ಧವಾಯಿತು. ಪಾರ್ವತಿ ಪರಮೇಶ್ವರರು ವಿಮಾನವನ್ನೇರಿ ಕುಳಿತು ವಿಮಾನವು ಹೊರಟಿತು. ನಿಮಿಷದಲ್ಲಿ ಭೂಲೋಕದ ಮಹಾದೇವನ ದೇವಾಲಯದ ಮುಂದೆ ಬಂದು ಇಳಿಯಿತು. ಇರುವರು ಮಂದಿರವನ್ನು ಪ್ರವೇಶಿಸಿ ನೋಡುತ್ತಾರೆ. ಆ ಪೂಜಾರಿಯು ಮಹಾದೇವನನ್ನು ಪೂಜಿಸುತ್ತಿದ್ದನು. ಅವನ ಸದೃಢ ಮತ್ತು ಕಾಂತಿಮಯವಾದ ಕಾಯವನ್ನು ಕಂಡು ಅಪರ್ಣೆಯು ತೀರಾ ಅಚ್ಚರಿಗೊಂಡಳು. ಶಂಕರನನ್ನು ಕುರಿತು ಅದರ ಕಾರಣವನ್ನು ಕೇಳಿದಳು. ಪೂಜಾರಿಯನ್ನೇ ಕೇಳಿ ತಿಳಿಯಲು ಶಂಕರನು ಹೇಳಿದನು. ಇವರಿಬ್ಬರನ್ನು ಕಂಡೊಡನೆ ಆ ಪೂಜಾರಿಯು ಧಾವಿಸಿ ಬಂದು ಅವರ ಚರಣ ಕಮಲಗಳಿಗೆ ಎರಗಿದನು. ಕೈ ಮುಗಿದುಕೊಂಡು ಅಪ್ಪಣೆಯನ್ನು ಕಾಯುತ್ತಾ ನಿಂತುಕೊಂಡನು. ಪಾರ್ವತಿ, ಎಲೈ ಪೂಜಾರಿಯೇ, ಈ ಮೊದಲು ನಾನು ಇಲ್ಲಿಗೆ ಬಂದು ವಿನೋದಾರ್ಥವಾಗಿ ಪಗಡೆ ಆಟವನ್ನು ಆರಂಭಿಸಿದೆವು. ಆಟದಲ್ಲಿ ನಾನು ಗೆದ್ದುದನ್ನು ನೀನು ಕಂಡಾಗ್ಯೂ ನಮ್ಮ ಪತಿರಾಯರ ಪಕ್ಷ ವಹಿಸಿ ಅವರೇ ಗೆದ್ದರೆಂದು ರಾದ್ದಾಂತ ಸುಳ್ಳು ನುಡಿದೆ. ನಾನು ಅದಕ್ಕಾಗಿ ಕೋಪಗೊಂಡು ಕುಷ್ಠರೋಗಿಯಾಗೆಂದು ಶಾಪ ಕೊಟ್ಟಿದ್ದು ನಿನ್ನ ಸ್ಮರಣೆಯಲ್ಲಿದೆಯಷ್ಟೇ. ಕುಷ್ಠರೋಗಿಯಾದ ನೀನು ಹೇಗೆ ವಜ್ರಕಾಯನಾದೆ? ಪೂಜಾರಿ, ಅಮ್ಮ, ಆಗಿನ ವೇದನೆಯನ್ನು ಎಷ್ಟೆಂದು ಹೇಳಲಿ? ಸ್ಮರಣೆಯಾದರೆ ಹೆದರಿಕೆಯಿಂದ ಮೈ ಜುಮ್ಮೆನ್ನುವುದು. ಆ ಅತ್ಯುಗ್ರವಾದ ಮತ್ತು ಅಸಹನೀಯವಾದ ವೇದನೆಯನ್ನು ನಾನು ತಾಳಲಾರದೆ ಆತ್ಮಹತ್ಯೆ ಮಾಡಿಕೊಂಡು ವೇದನೆಗೆ ಉದ್ಯಾಪನೆ ಮಾಡಲಿದ್ದೆ. ಆದರೆ ನನ್ನ ಅದಾವ ಜನ್ಮದ ಪ್ರಬಲವಾದ ಪುಣ್ಯವು ಫಲಿಸುವ ಸಮಯವು ಸಂದಿತೋ ಯಾರು ಬಲ್ಲರು? ನಾನು ಒಳ್ಳೆಯ ಉಲ್ಬಾಣವಸ್ಥೆಯಲ್ಲಿ ಇರುವಾಗ ಒಬ್ಬ ತ್ರಿಲೋಕ ಸುಂದರಿಯು ಒಮ್ಮೆಲೆ ನನ್ನೆದುರು ಪ್ರತ್ಯಕ್ಷಳಾದಳು. ನಾನು ಕಣ್ತೆರೆದು ನೋಡಿದೆ. ಬ್ರಹ್ಮನು ಅದೆಷ್ಟು ದಿನ ಪ್ರಯತ್ನಪಟ್ಟು ಆ ಸುಂದರ ಮೂರ್ತಿಯನ್ನು ನಿರ್ಮಿಸಿದ್ದಾನೋ ಏನೋ. ಅವಳು ನನ್ನ ಮೇಲೆ ಕೈಯಾಡಿಸಿ ಒಳ್ಳೆ ಮಮತೆಯಿಂದ, ಅಪ್ಪ ಪೂಜಾರಿಯೇ, ನೀನೇನು ದುಃಖಿಸಬೇಡ, ನಿನ್ನ ದುಃಖ ನಿವಾರಣೆಗಾಗಿಯೇ ನಾನು ಬಂದಿರುವೆ. ಭಕ್ತವತ್ಸಲನೂ ಆದ ಮಹಾದೇವನು ನನ್ನನ್ನು ಕಳುಹಿಸಿರುವನು ಎಂದು ಹೇಳಿ ವಿಧಿಯುಕ್ತವಾಗಿ 16 ಸೋಮವಾರ ವ್ರತ ಮಾಡಲು ಹೇಳಿದಳು. ಮತ್ತು ನಿನಗೆ ಶಾಪವಿತ್ತವಳು ಜಗಜ್ಜನನಿ, ಶಿವನ ಅರ್ಧಾಂಗಿನಿ ಪಾರ್ವತಿ ಎಂದು ಅವಳೊಂದಿಗೆ ಬಂದವನು ಜಗತ್ಪತಿಯಾದ ಪರಮೇಶ್ವರನೆಂದು ನುಡಿದು ಮಾಯವಾದಳು. ಆಗ ಅವಳು ದೇವಲೋಕದ ಅಪ್ಸರೆಯಾಗಿರಬಹುದೆಂದು ನನ್ನ ಕಲ್ಪನೆಯು ದಿಟವಾಯಿತು. ಅಮ್ಮ, ಆ ದಿವ್ಯಾಂಗನೆಯ ಉಪದೇಶದಂತೆ 16 ಸೋಮವಾರ ವ್ರತವನ್ನು ಮಾಡಿ ರೋಗ ಮುಕ್ತನಾದೆನು. ಅಲ್ಲದೆ ನಿನ್ನ ಸೇವೆಗಾಗಿ ವಜ್ರ ಶರೀರಿಯಾದೆನು. ಸೂತರು, ಋಷಿಗಳಿರ ಹೀಗೆಂದು ನುಡಿದ ಆ ಪೂಜಾರಿಯು ಜಗತ್ತಿನ ತಾಯಿ ತಂದೆಗಳಾದ ಆ ಪಾರ್ವತೀ ಪರಮೇಶ್ವರರ ಚರಣ ಕಮಲಗಳಿಗೆ ಎರಗಿದನು. ಅವನ ಮೆಚ್ಚಿ ಅವರು ತಮ್ಮ ನಿಜಸ್ವರೂಪವನ್ನ ತೋರಿದರು. ಆಗ ಕೋಟಿ ಸೂರ್ಯರ ಪ್ರಭೆಯು ಬೆಳಗಿತು. ಪರಮೇಶ್ವರನ ಸ್ವರೂಪ ಸಾಕ್ಷಾತ್ಕಾರವನ್ನು ಪಡೆದು ಪೂಜಾರಿಯು ಸಂತುಷ್ಟ ಮನಸ್ಕನಾದನು. ಅವರಿಗೂ ಮಹಾದೇವನ ವಿಗ್ರಹಕ್ಕೂ ಮಂಗಳಾರತಿ ಮಾಡಿದನು. ಅವರು ಪೂಜಾರಿಗೆ ಆಜೀವ ಸುಖಿಯಾಗಿದ್ದು ಅಂತ್ಯಕ್ಕೆ ಶಿವಸಾಯುಜ್ಯವನ್ನು ಹೊಂದು ಎಂದು ಆಶೀರ್ವದಿಸಿದರು. ಮತ್ತು ಈ ಕಥೆಯನ್ನು ಶ್ರದ್ಧಾ ಭಕ್ತಿಯಿಂದ ಓದುವವರು, ಕೇಳುವವರು, ವ್ರತವನ್ನು ಆಚರಿಸುವವರು ಇವರೆಲ್ಲರೂ ತಮ್ಮ ತಮ್ಮ ಅಭೀಷ್ಟಗಳನ್ನು ಪಡೆದು ಮುಕ್ತರಾಗುವರೆಂದು ಘೋಷಿಸಿ ವಿಮಾನಾರೂಢರಾದರು. ಅಂತರಿಕ್ಷ ಮಾರ್ಗವಾಗಿ ರಜತಗಿರಿಯೊಳಗಿನ ಕೈಲಾಸ ಮಂದಿರಕ್ಕೆ ತೆರಳಿದರು ಎಂಬಲ್ಲಿಗೆ 16 ಸೋಮವಾರ ವ್ರತಕಥಾ ಭಾಗವು ಸಂಪೂರ್ಣವಾಯಿತು.